5,06,00,000 ಕೊಡಿ ಸಾಕು. ಈ ಮಿಷಿನ್ ಹತ್ಕೊಂಡು ನೀರಲ್ಲಿ ಹೋಗೋಣ, ಟೈಟಾನಿಕ್ ಹಡಗನ್ನ ನೋಡೋಣ, ರಪ್ ಅಂತ ವಾಪಸ್ ಬರೋಣ. ಇದರಲ್ಲಿ ಹೋಗಿ ಬರೋದು ತುಂಬಾ ಸೇಫ್. ಆದ್ರೆ ಅಲ್ಲಿ ಆಗಿದ್ದು ಎಂದು ಮುಳುಗದ ಹಡಗು ಅಂತ ಹೆಸರಿದ್ರೂ ಕೂಡ 100 ವರ್ಷ ಹಿಂದೆನೆ ಆ ಹಡಗು ಮುಳುಗೋಗಿತ್ತು. ಹೌದು, ಟೈಟಾನಿಕ್. ಕೆನಡಾದ ನ್ಯೂ ಫೌಂಡ್ಲ್ಯಾಂಡ್ ದ್ವೀಪದಿಂದ 700 ಕಿಲೋಮೀಟರ್ ದೂರ ಸಮುದ್ರದ 4 ಕಿಲೋಮೀಟರ್ ಆಳದಲ್ಲಿ ಟೈಟಾನಿಕ್ ಹಡಗಿನ ಅವಶೇಷಗಳು ಇದೆ. ಇದನ್ನು ನೋಡೋಕೆ ಅಂತಾನೆ ಓಷನ್ ಗೇಟ್ ಅನ್ನೋ ಕಂಪನಿ ಟೈಟಾನ್ ಅನ್ನೋ ಒಂದು ಸಬ್ಮರ್ಸಿಬಲ್ ತಯಾರಿಸುತ್ತೆ. ಹಾಗೆ ಅದರಲ್ಲಿ 5 ಸಾಹಸಿಗರು ಕೂಡ ಹೋಗ್ತಾರೆ. ಆದರೆ ಇದು ಹೋರಾಟ ಕೆಲವೇ ಗಂಟೆಗಳಲ್ಲಿ ಸ್ಫೋಟ ಆಗಿ ಎಲ್ಲರೂ ಸಾಯ್ತಾರೆ. ಇದಲ್ಲ ಅದು ಇದು ಹೇಗೆ ಮಾಡೋದು ಅಂತ ಈಗ ನೋಡ್ಕೊಂಬರೋಣ. ಪೇಂಟಿಂಗ್ ಎಲ್ಲ ಆದಮೇಲೆ ಹೀಗೆ ತೋರುತ್ತೆ. ಇನ್ನು ವೆಯ್ಟ್ ಬ್ಯಾಲೆನ್ಸಿಂಗ್ ಒಂದೇ ಉಳಿದಿರೋದು. ವೆಯ್ಟ್ ಬ್ಯಾಲೆನ್ಸಿಂಗ್ ಅಂದರೆ ಸಬ್ಮರ್ಸಿಬಲ್ ಮುಳುಗೋಕೆ ಎಷ್ಟು ಭಾರ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದು. ಹೀಗೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಹೊರಟೆ ಸಬ್ಮರ್ಸಿಬಲ್ ಮುಖಾಂತರ ನೀರಿನ ಆಳ ನೋಡೋಕೆ. ಇದರೊಳಗೆ ಕೂಡ ಒಂದು ಕ್ಯಾಮರಾ ಇಡಲಾಗಿದೆ. ಇದರಿಂದ ನಾವು ಲೈವ್ ಫುಟೇಜನ್ನು ತಗೋಬಹುದು. ನೀವು ವಿಡಿಯೋ ನೋಡ್ತಾನೆ ಇರಿ. ನಾನು ಮನೆಗೆ ಹೋಗ್ತೀನಿ ಆಯಿತಾ. ಬಾಯ್ ಬಾಯ್.